ನೀವು ಸ್ಪಾರ್ಕ್ ಮೂವಿಯಲ್ಲಿ ಜರ್ನಲಿಸ್ಟ್ ಆಗಿ ಯುದ್ಧಕ್ಕೆ ಪ್ರಿಪೇರ್ ಆಗ್ಬಿಟ್ಟಿದ್ದೀರಾ. ಸೊ ನಿಮ್ಮ ವೆಪನ್ ಯಾವುದು ಅಂದ್ರೆ ಏನ್ ಹೇಳ್ತೀರಾ? ನಮ್ಮ ಮೀಡಿಯಾ ಜರ್ನಲಿಸ್ಟ್ಗೂ ನಿಮ್ಗೆ ಏನಾದ್ರು ವ್ಯತ್ಯಾಸ ಇರುತ್ತಾ ಅಂತ ಚೆಕ್ ಮಾಡಿದೆ. ಬಟ್ ಎರಡು ತರ, ಬರವಣಿಗೆ ಪ್ಲಸ್ ಏನದು ನಿಜ ಹೇಳೋದಕ್ಕೊಂದು ವಾಸ್ತವ ಹೇಳೋದಕ್ಕೆ ಇದಿರ್ಬೇಕಲ್ಲ. ಸೊ ಅದೇನೇ ಬಿಗ್ಗೆಸ್ಟ್ ವೆಪನ್. ಅದೇ ನನ್ನ ಕ್ಯಾರೆಕ್ಟರ್ ಅಳವಡಿಸ್ಕೊಂಡೆ ಸಿನಿಮಾ ಮಾಡ್ಬೇಕಾದ್ರು. ಏನೇ ಇದ್ರು ಇಲ್ಲ ಕರೆಕ್ಟ್ ಆಗಿ ಪ್ರಾಂಪ್ಟ್ ಆಗಿ ಹೇಳ್ಬೇಕು, ಸ್ಪಷ್ಟವಾಗಿ ಮಾತಾಡ್ಬೇಕು ಕನ್ನಡನ. ಸೊ ಅದಕ್ಕೆ ಪ್ರತಿಯೊಂದು ಹಂತದಲ್ಲೂ ನಮ್ ಡೈಲಾಗ್ಸ್ ಯಾವ ತರ ಬರ್ದಿರ್ತಾರೆ, ಸೀಕ್ವೆನ್ಸ್ ಯಾವ ತರ ಇರುತ್ತೆ, ಯಾವ್ದಕ್ ನಾವ್ ಇದನ್ ಮಾಡ್ತಾ ಇದೀವಿ, ಏನ್ ಹೇಳಕ್ ಹೋಗ್ತಾ ಇದೀವಿ. ಜನಕ್ಕೆ ಕೆಲವುದು ಅವ್ರು ಮಾತಾಡಕ್ಕಾಗಲ್ಲ, ಅವ್ರ ಬದಲು ಪರವಾಗಿ ನಾವ್ ಮಾತಾಡ್ಬೇಕು. ಅದೆಷ್ಟು ಜವಾಬ್ದಾರಿ ತಗೋಬೇಕು, ಸಿನಿಮಾ ನಾನು ಏನೇನ್ ಹೇಳ್ಬೇಕು, ಹೊಸ ತರದ್ ಏನೇನ್ ಹೇಳ್ಬೇಕು, ಅದೆಲ್ಲ ಕೂಡಿರುವಂತದ್ದು ಒಂದು ದೊಡ್ಡ ಪ್ರಾಜೆಕ್ಟ್ ಸ್ಪಾರ್ಕ್. ಓಕೆ, ಸೊ ನಿಮಗೆ ನಿಜಕ್ಕೂ ಕೂಡ ಅದು ಒಂದ್ ರೀತಿ ಚಾಲೆಂಜಿಂಗ್ ಪಾರ್ಟ್ ಅಂತಾನೆ ಹೇಳ್ಬೋದು, ರೋಲ್. ಸೊ ರಿಯಲ್ ಲೈಫ್ ನಲ್ಲಿ ಯಾವ್ದಾದ್ರು ಜರ್ನಲಿಸ್ಟ್ ನ ಇಮಿಟೇಟ್ ಮಾಡಿದ್ರ ಅಥವಾ ಅವರ ಒಂದು ಸ್ಫೂರ್ತಿಯನ್ನ ನೀವೇನಾದ್ರು ತಗೊಂಡ್ರಾ? ನಾನು ಸ್ಟಾರ್ಟ್ ಮಾಡಿದ ಜರ್ನಿನೇ ಆಂಕರ್ ಆಗಿ. ನಾನು ಚಿಕ್ಕ ಹುಡುಗ ಇದ್ದಾಗ ಒಂದು ಚಾನೆಲ್ ನ ಹೋಸ್ಟ್ ಮಾಡ್ತಾ ಇದ್ದೆ, ಚಾನೆಲ್ ಅಂತ. ಸೊ ಐ ಯೂಸ್ ಟು ಗೋ ಟು ಕಾಲೇಜಸ್ ಅಂಡ್ ಆಂಕರ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಆಂಕರಿಂಗ್ ಎಲ್ಲ ಕಲ್ತು ಆಮೇಲೆ ನಾಟಕಕ್ಕೆ ಇಳಿದೆ. ಆಮೇಲೆ ಕ್ಯಾರೆಕ್ಟರ್ ಅಂತ ಅಂದಾಗ ನಿಮಗೆ ಬಹಳಷ್ಟು ಖುಷಿ ಆಗ್ಬಿಡುತ್ತೆ. ಹೌದೌದು, ಸಿ ನನಗೆ ಏನಂದ್ರೆ ಕ್ಯಾಮ್ರಾ ಮುಂದೆ ಇರೋ ಭಯ ಇಲ್ಲ. ಆಮೇಲೆ ಒಂದು ಸ್ಪಾಂಟೇನಿಯಸ್ ಒಂದಷ್ಟು ಮಾತಾಡಕ್ ನನ್ಗೊಂದು ಕೇಪಬಿಲಿಟಿ ಇದೆ. ಸೊ ಅದಿದ್ದಾಗ ಬರೀ ನಮ್ ಕಂಟೆಂಟ್ ಏನ್ ಬರುತ್ತೋ ಅದನ್ನ ನೀಟಾಗಿ ಡೆಲಿವರ್ ಮಾಡ್ಬೋದು ಅನ್ನಿಸ್ತು. ಸೊ ಐ ಥಿಂಕ್ ಅದು ಆಂಕರ್ ಮುಂಚೆಯಿಂದನೂ ಪ್ರಾಕ್ಟೀಸ್ ಮಾಡೋದ್ರಿಂದ ಬಂದಿದೆ ಅಷ್ಟೇ. ಓಕೆ, ಸೊ ಈಗ ನಿಮಗೊಂದು ಲಿಟಲ್ ಟಾಸ್ಕ್ ಅಂತ ಅನ್ಕೊಳ್ಳಿ. ಇವತ್ತು ಬೇರೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ? ಸೊ ಅಲ್ಲ, ನಿಮ್ ಬಾಳಲ್ಲಿ ಇವಾಗ ನೀವ್ ಹೇಳ್ಬೇಕು ಯಾವ ರೀತಿ ಲಕ್ಷ್ಮಿ ಅನುಗ್ರಹ ಇದೆ ಅಂತ. ಅದ್ ಬಿಡಿ, ನೆಕ್ಸ್ಟ್ ಮಾತಾಡೋಣ. ಸೊ ನಿಮ್ಮ ಸ್ಪಾರ್ಕ್ ಮೂವಿನ ಈಗ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ದಿನ ಆಸ್ ಅ ಜರ್ನಲಿಸ್ಟ್ ಆಗಿ ಅಥವಾ ಒಬ್ಬ ರಿಪೋರ್ಟರ್ ಆಗಿ ನೀವು ಅದನ್ನ ಪ್ರಮೋಟ್ ಮಾಡ್ತಾ ಇದ್ದೀರಿ. ಹೀರೋಯಿನ್ ಕೂಡ ಇಲ್ಲಿದ್ದಾರೆ. ಸೊ ನೀವೇ ಆಂಕರ್ ಅಂತ ಯಾವ್ದೋ ಒಂದು ಸೈಡ್ ರೋಲ್ ಅಂತ ಅನ್ಕೊಳ್ಳಿ ಅಪ್ಪ. ಸೊ ಹೇಗೆ ಪ್ರಮೋಟ್ ಮಾಡ್ತೀರಾ ಅಥವಾ ಒಂದು ಪ್ರೋಗ್ರಾಮ್ ನ ವೆಲ್ಕಮ್ ಹೇಗೆ ಮಾಡ್ತೀರಾ? ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ ನಿರಂಜನ್. ಇವತ್ತು ನಾವೆಲ್ಲ ಸೇರಿರೋ ಕಾರಣ ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಸ್ಟುಡಿಯೋಲಿ ಇವತ್ತು ಒಂದು ಲಕ್ಷ್ಮಿ ಕೂತಿದ್ದಾರೆ, ಇನ್ನೊಬ್ರು ಲಕ್ಷ್ಮಿ ಆ ಕಡೆ ಕೂತಿದ್ದಾರೆ. ಸೊ ಇವರಿಬ್ರು ಸೇರಿ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮಾಡ್ತಾರೆ. ಹಾಗೂ ಎಲ್ಲ ಲಕ್ಷ್ಮಿ ಎಂದಿರೋ ಈ ಪ್ರೋಗ್ರಾಮ್ ನೋಡ್ತಿರೋರು ನಿಮ್ಮ ಕೃಪೆ ನನ್ ಮೇಲೂ ಇರ್ಲಿ, ನಮ್ ಸಿನಿಮಾ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಇನ್ ಮಿಕ್ಕಿದ್ದು ನೀವೇ ಸಾಕು ಬಿಡಿ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ರೆ ಮತ್ತೆ ನಂಗೆ ಕಷ್ಟ ಆಗುತ್ತೆ. ಸೊ ಇನ್ನು ಕಮಿಂಗ್ ಟು ಮೂವಿ ಅಂತ ಬಂದಾಗ ನಿಮ್ಗೆ ಒಬ್ಬ ಜರ್ನಲಿಸ್ಟ್ ರೋಲ್, ಜರ್ನಲಿಸ್ಟ್ ಇಂದ ಡಾಕ್ಟರ್ ಹೆಂಗದು ಲಿಂಕ್ ಆಯ್ತು ಅಂತ ಹೇಳ್ಬೋದಾ? ಹೇಗೆ ಲಿಂಕ್ ಹೆಂಗಾಯ್ತು ಅಂತ ಐ ಡೋಂಟ್ ಥಿಂಕ್ ಮಹಂತೇಶ್ ಅವರು ಒಪ್ಕೋತಾರ ಅಂತ ಹೇಳೋದು, ಅದೆಲ್ಲ ಹೇಳಕ್ಕಾಗಲ್ಲ. ಬಟ್ ಅದೇ ಇವ್ರ ಕ್ಯಾರೆಕ್ಟರ್ ತುಂಬಾ ಪ್ರಾಮಿನೆಂಟ್ ಆಗಿದೆ ಸಿನಿಮಾ. ಸುಮ್ಮನೆ ಒಂದು ಹೀರೋಯಿನ್ ಗ್ಲಾಮರಸ್ ಆತರ ಏನಿಲ್ಲ, ಎವ್ರಿಥಿಂಗ್ ವಿಲ್ ಬಿ ಲಿಂಕ್ಡ್ ಟುಗೆದರ್. ಇಟ್ಸ್ ವೆರಿ ಮಚ್. ಅವರಿಂದನೂ ನನ್ಗೆ ಒಂದು ಯಾವ್ದೋ ಒಂದು ಇದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಅವ್ರಿಗೆ ಕೌಂಟರ್ ಕೇಳ್ತಾ ಇರ್ತೀನಿ ಕ್ವೆಶ್ಚನ್ಸ್, ನಾನು ಅವ್ರ ಫೀಲ್ಡ್ ಬಗ್ಗೆ ಕಲಿತಾ ಇರ್ತೀನಿ. ಅವ್ರು ಇದೆಲ್ಲ ಏನಿಗೆ ನಿನಗೆ ನೀನ್ ಜರ್ನಲಿಸ್ಟ್ ಆಗಿ ನನಗೆ ಕೇಳ್ತಾ ಇರ್ತಾರೆ. ಜರ್ನಲಿಸ್ಟ್ ಅಂತ ಆದ್ಮೇಲೆ ಐ ಥಿಂಕ್ ತುಂಬಾ ರಿಸರ್ಚ್ ಅವು ಇವು ಎಲ್ಲ ಮಾಡ್ಲೇಬೇಕಾಗುತ್ತಲ್ವಾ. ಸೊ ಆ ರಿಸರ್ಚ್ ಟೈಮ್ ಅಲ್ಲಿ ಎಷ್ಟೋ ಜನ ಕನೆಕ್ಟ್ ಆಗ್ತಾರೆ. ಸೊ ಐ ಥಿಂಕ್ ಯು ಕ್ಯಾನ್ ಪುಟ್ ಇಟ್ ದಟ್ ಅಷ್ಟೇ. ಹಂಗೆ ನಾನು ಕನೆಕ್ಟ್ ಆದೆ ಅಂತ ಹೇಳ್ಬೋದು. ಅದೇ ಜಾಸ್ತಿ ಹೇಳಕ್ಕಾಗಲ್ಲ, ಅದಕ್ಕೆ ಜಾಸ್ತಿ ಹೇಳಕ್ಕಾಗಲ್ಲ.